ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂತ್ರಾಲಯಕ್ಕೆ ಹೋಗಬೇಕಾಗಿರೋ ಮಿನಿ ಲಾಗ್ ಆಗಿರುತ್ತೆ. ಸೊ ಫೈನಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡು ತುಂಬ ದಿನದಿಂದ ಕನಸಾಗಿತ್ತು. ಹಾಗಾಗಿ ಈಗ ಹೊರಡೋದಕ್ಕೆ ನಮಗೆ ತುಂಬ ಖುಷಿ ಆಯಿತು. ರಾಯರ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟೋ ದಿನದಿಂದ ಕನಸಾಗಿತ್ತು. ಸೊ ಫೈನಲಿ ಟಿಕೆಟ್ ಬುಕ್ ಮಾಡಿಕೊಂಡು ಸೀಟ್ ರಿಸರ್ವ್ ಮಾಡಿಕೊಂಡು KSRTCಲಿ ಹತ್ವಿ. 10 o'clock ಆಗಿತ್ತು ಬಸ್ ಬಿಡೋಷ್ಟರಲ್ಲಿ. ಮಾರ್ನಿಂಗ್ 6 o'clock ರೀಚ್ ಆದ್ವಿ. ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಹತ್ರ ಹೋಗೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ವಾಕಿತ್ತು. ಹಾಗೆ ನಡ್ಕೊಂಡು ಹೋದ್ವಿ. ಫೈನಲಿ ಎಂಟ್ರೆನ್ಸ್ಗೆ ಎಂಟ್ರಿ ಆದ್ವಿ. ನಮ್ಮದು ಹರಕೆ ಇತ್ತು, ಹರಕೆ ತೀರಿಸ್ಬೇಕಾಗಿತ್ತು. ಹಾಗೆ ರಾಯರನ್ನ ನೋಡ್ದಂಗೂ ಆಗುತ್ತಲ್ವ. ಸೊ ತುಂಬ ದಿನದಿಂದ ಕನಸಾಗಿತ್ತು. ಫೈನಲಿ ಬಂದ್ವಿ. ಫಸ್ಟು ಹೋಗಿ ಮಕ್ಕಳಿಗೆ ಮುಡಿ ಕೊಟ್ಕೊಂಡು ಸ್ನಾನ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಫಸ್ಟ್ ಮುಡಿ ಕೊಡೋದು ಕಡೆ ಹೋದ್ವಿ. ಹೋಗ್ತಾ ಹಾಗೆ ಮಂತ್ರಾಲಯ ಎಂಟ್ರೆನ್ಸಲ್ಲಿ ವೀಡಿಯೋ ಮಾಡಿಕೊಂಡು ಹೋದೆ. ತುಂಬ ಚೆನ್ನಾಗಿತ್ತು, ರಶ್ ಇದೆ, ಕ್ರೌಡು. ಸೊ ಫಸ್ಟ್ ಹೋಗಿ ಮಕ್ಕಳಿಗೆ ಮುಡಿ ಕೊಡೋಣ ಅಂದ್ಬಿಟ್ಟು ಹೋಗಿ ಈ ಕಡೆ ಚಿಕ್ಕವನಿಗೆ ಆ ಕಡೆ ದೊಡ್ಡವನಿಗೆ ಮಾಡಿಸಿ ಹಸ್ಬೆಂಡ್ಗೂ ಮುಡಿ ಕೊಟ್ಟರು. ಹಾಗೆ ನನಗೂ 3 ಕಡೆ ತಲೆಯಲ್ಲಿ ಕೂದಲು ಕಟ್ ಮಾಡಿದ್ರು. ಅದಾದಮೇಲೆ 4 ಜನದ್ದು ಹರಕೆ ತೀರಿತು ಮುಡುಪು. ಹಂಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಸರಿ ಹಾಕ್ಕೊಂಡು ಮಕ್ಳಿಗೂ ಪಂಚೆ ಶರ್ಟು ಹಸ್ಬೆಂಡ್ಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಹಾಗೆ ರಾಯರದ ವೀಡಿಯೋ ತೊಗೊಂಡೆ. ನೋಡಿ ತುಂಬ ರಶ್ ಇತ್ತು. ಫೋನೆಲ್ಲ ಹಲೋ ಇಲ್ಲ ಅಂತ ಹೇಳ್ತಿದ್ರು ಒಳಗಡೆ. ಸೊ ಹಾಗೆ ಎಂಟ್ರೆನ್ಸಲ್ಲೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ವೀಡಿಯೋ ತೊಗೊಂಡೆ. ಅದಾದಮೇಲೆ ದರ್ಶನ ಮುಗಿಸ್ಕೊಳ್ಳೋದಕ್ಕೆ ಒಳಗಡೆ ಹೋದ್ರಿ. ಒಳಗಡೆ ಹಲೋ ಇರಲ್ವಲ್ವ ಫೋನು, ದರ್ಶನ ಮುಗಿದಿದ್ದಾದಮೇಲೆ. ಸೊ ಅದಕ್ಕೆ ಒಳಗಡೆ ಹೋಗಿ ಪೂಜೆ ಸಾಮಾನು ತೊಗೊಂಡು ರಾಯರ ದರ್ಶನ ಪಡೆಯೋದಕ್ಕಂತ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅದಾದಮೇಲೆ ರಾಯರ ದರ್ಶನ ಆದಮೇಲೆ ಔಟ್ಸೈಡ್ ಬಂದರೆ ಈ ಕಡೆ ಮಂತ್ರಾಕ್ಷತೆಯೂ ಮತ್ತು ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿ ಕ್ಯೂ ನಿಂತ್ಕೊಂಡಿದ್ವಿ. ಇದು ಒಳಗಡೆ ರಾಯರಿಗೆ ಪೂಜೆ ಮಾಡ್ತಾ ಇರೋದನ್ನ ವೀಡಿಯೋ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಫೈನಲಿ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ಲೀಪಿಂಗ್ ಕೋಚಿಗೆ ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತೊಗೊಂಡ್ರಿ ಅಂತ ಅಪ್ಲೋಡ್